ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಪ್ರೌಢಶಾಲೆಯಲ್ಲಿ 2001ನೇ ವರ್ಷದ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, 106 ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಅಭಿನಂದಿಸಿ ಸನ್ಮಾನಿಸಿದರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಪ್ರೌಢಶಾಲೆಯಲ್ಲಿ 2001ರ ವರ್ಷದ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, 106 ವಿದ್ಯಾರ್ಥಿಗಳು ಶಿಕ್ಷಕರನ್ನ ಮೆರವಣಿಗೆ ಮಾಡುವ ಮೂಲಕ ಕೇರಳದ ಚಂಬೆ ವಾದ್ಯ ವೀರಗಾಸೆ ಮುಖಾಂತರ ಹೂವಿನ ಮಳೆಯೊಂದಿಗೆ ಶಾಲೆಯ ಆವರಣಕ್ಕೆ ಬರಮಾಡಿಕೊಂಡು ನಾಡಗೀತೆ ಮತ್ತು ರಾಷ್ಟ್ರಗೀತೆಯೊಂದಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಬಳಿಕ ಶಿಕ್ಷಕರಾದ ಕೆ ರೇವತಿ, ಕೆ ಲೀಲಾ, ಹನುಮಂತಪ್ಪ, ಎಸ್ ರಾಜಪ್ಪ, ಪ್ರತಿಭಾ, ಸುರೇಶ್, ಶಾಂತ, ಮಾರುತೇಶ್, ರಾಮಯ್ಯ, ರಂಗಪ್ಪ, ವೆಂಕಟರಮಣಪ್ಪ ಹಾಗೂ ಇತರೆ ಶಿಕ್ಷಕರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸರ್, ಇವತ್ತು ಅಂದರೆ ಹೊಸಕೋಟೆ ತಾಲೂಕು ತಾವರೆಕೆರೆ 2001-2ನೇ ಸಾಲಿನ SSLC ಬ್ಯಾಚ್ ಅವ್ರು ಏನು ಪ್ರೈಮರಿಯಿಂದ ಓದ್ಕೊಂಡ್ಬಂದಿದ್ದಾರೆ, 10ನೇ ಕ್ಲಾಸ್ ಅವ್ರಿಗೆ ಇಲ್ಲಿ ಓದಿದ್ದಾರೆ. ಆ ಓದಿರೋಂಥ ದಿನಗಳನ್ನ ಮತ್ತೆ ಮೆಲುಕು ಹಾಕಕ್ಕೆ ಗುರುವಂದನೆ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದಾರೆ. ಆವಾಗ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ಯಾರ್ಯಾರು ಅವ್ರಿಗೆ ಬೋಧನೆ ಮಾಡಿದ್ರು ಅಷ್ಟು ಶಿಕ್ಷಕರನ್ನ ಅವರ ಸ್ವಂತ ಖರ್ಚಿನಲ್ಲಿ, ವೆಹಿಕಲ್ ಇರ್ಬೋದು, ಅವ್ರ ಬಸ್ ಫೇರ್ ಇರ್ಬೋದು, ಅವರೇ ಖುದ್ದಾಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ವ್ಯವಸ್ಥೆಗಳು ಮಾಡಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ಆಮೇಲೆ ನಾಗರಾಜ ಶಾಸ್ತ್ರಿಗಳು ಇದೇ ಶಾಲೆಯಲ್ಲಿ ಓದಿ ಅವರು 10ನೇ ಕ್ಲಾಸ್ ಅವ್ರಿಗೆ ವ್ಯಾಸಂಗ ಮುಗಿಸಿ ಮತ್ತೆ ಮಠದಲ್ಲಿ ವ್ಯಾಸಂಗ ಮುಗಿಸಿ ವೇದ ಆಗಮ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಇವರೆಲ್ಲ 2001-2ನೇ ಬ್ಯಾಚಿನ ಹುಡುಗರು. ಮತ್ತೆ ಅವ್ರಿಗೆಲ್ಲ ಒಂಥರ ಮತ್ತೆ ಒಂದು 20-25 ವರ್ಷದ ಬಾಲ್ಯದ ನೆನಪುಗಳನ್ನ ಇವತ್ತು ಮೆಲುಕು ಹಾಕ್ತಾರೆ. ಇವರು ಅವ್ರಿಗಿನ್ನ ಸೀನಿಯರು. ಇವರೆಲ್ಲ ಮಾಡಿದ್ ನೋಡಿ ಅವ್ರಿಗೂ ಒಂದು ಹುಮ್ಮಸ್. ಪ್ರತಿ ವರ್ಷ ಅಂದ್ರೆ ಒಂದು 2 ಬ್ಯಾಚ್, ಫಸ್ಟ್ ಬ್ಯಾಚ್ ಒಂದು ಮಾಡಿದಾದ್ಮೇಲೆ ನಮ್ಮ ಬ್ಯಾಚ್ ಚಂದ್ರು ನಾವೆಲ್ಲ ಒಂದು ಮಾಡಿದ್ವಿ. ಅವ್ರು ನೋಡಿದಾದ್ಮೇಲೆ ಇದು 7ನೇ ಬ್ಯಾಚ್. ನನ್ಗೆ ಗೊತ್ತಿದ್ದಂಗೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಇಷ್ಟು ಗುರುವಂದನೆಗಳು ತಾವರೆಕೆರೆಯಲ್ಲಿ ನಡೀತಾ ಇದ್ದಂಗೆ ಬೇರೆ ಎಲ್ಲೂ ನಡೆದಿಲ್ಲ.
HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.